ಚಾಲೆಂಜಿಂಗ್ ಸ್ಟಾರ್ ಪರಾನ ಆಕ್ಷನ್ ಪ್ರಿನ್ಸ್ಗೆ ಇದು ರಿಯಾಕ್ಷನ್ನ ಅಂದ್ರೆ ಇಲ್ಲಿ ಫೇಕ್ ಮತ್ತು ರಿಯಲ್ ಅವ್ರ ಪರವಾಗಿ ಇವ್ರಿಗೆ ರಿಯಾಕ್ಷನ್ ಕೊಟ್ಟಿರಬಹುದಾ? ಏನಿದು ರಚಿತಾರಾಮ್ ಫೇಸ್ಬುಕ್ ಸ್ಟೋರಿಯ ಒಳ ಮರ್ಮ? ಏನಿರಬಹುದು ಇದ್ರ ಹಿಂದೆ? ಫೇಕ್ ಜನರ ನಾಟಕ ಅಂತ ಹೇಳಿದ್ದು ಯಾರಿಗೆ? ಹಾಗಾದ್ರೆ ಡಿಂಪಲ್ ಕ್ವೀನ್ ಯಾರು ನಾಟಕ ಮಾಡ್ತಾ ಇರೋದು? ಫೇಕ್ ಜನರು? ಯಾರು ರಿಯಲ್ ವ್ಯಕ್ತಿತ್ವ ಇರೋದು? ದರ್ಶನ್ ಬಗ್ಗೆ ಮಾತನಾಡಿದವರಿಗೆ ಭರ್ಜರಿ ಯಾರಿಗೆ ತಿರುಗೇಟು ಕೊಟ್ರ? ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿರುವಂತಹ ಪೋಸ್ಟ್ ಇದು. ದರ್ಶನ್ ಬಗ್ಗೆ ಮಾತನಾಡಿದವರಿಗೆ ಭರ್ಜರಿ ತಿರುಗೇಟು ಕೊಟ್ರ. ದಚ್ಚು ರಿಯಲ್ ವ್ಯಕ್ತಿತ್ವಕ್ಕೆ ರಚ್ಚು ಅದ್ಧೂರಿ ಫುಲ್ ಮಾರ್ಕ್ಸ್ ಇದು. ಕರಿಯನ ಬಗ್ಗೆ ಪೊಗರಿನ ಮಾತನಾಡಿದವರ ವಿರುದ್ಧ ರಚ್ಚು ರಾಂಗ್ ಆಗಿದ್ದಾರೆ. ಯಾರು ಮಾತಾಡಿದ್ದಾರೆ ಹಾಗಾದ್ರೆ? ಸ್ಟಾರ್ ವಾರ್ ನಾವು ನೋಡ್ತಾ ಇದ್ದು ಕೆಲವೊಂದು ಕಡೆಗಳಲ್ಲಿ ದರ್ಶನ್ ಮತ್ತು ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್ ಅವರಿಬ್ಬರ ಮಧ್ಯೆ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ, ಅದೇನು ಗುಟ್ಟಾಗೇನು ಉಳಿದಿಲ್ಲ ಬಿಡಿ. ಆದರೆ ಇತ್ತೀಚೆಗೆ ಧ್ರುವ ಸರ್ಜಾ ಅವರು ಕೆಲವು ಸಂದರ್ಶನಗಳಲ್ಲಿ ಮಾತನಾಡಿರುವಂತಹ ವಿಡಿಯೋಗಳೇನಿದ್ದಾವೆ ಸಿಕ್ಕಾಪಟ್ಟೆ ಅದರ ಬಗ್ಗೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ ದರ್ಶನ್ ಅಭಿಮಾನಿಗಳಿಂದ. ಹಾಗಾಗಿನೇ ರಚಿತಾರಾಮ್ ಅವರು ತಮ್ಮ ಗುರುಗಳು ಅಂದರೆ ದರ್ಶನ್ ಅವರನ್ನ ಹೊಗಳಿ ಈಗ ದಚ್ಚುಗೆ ತಿರುಗೇಟನ್ನು ಕೊಟ್ರ. ಯಾಕಂತ ಹೇಳಿದ್ರೆ ದರ್ಶನ್ ಮತ್ತು ಆಕ್ಷನ್ ಪ್ರಿನ್ಸ್ ಅವರಿಬ್ಬರು ಫ್ಯಾನ್ಸ್ ನಡುವಿನ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ತಾನೆ ಇರ್ತೀವಿ ಪೋಸ್ಟ್ಗಳನ್ನು. ಆದರೆ ಈಗ ರಚಿತಾರಾಮ್ ಅವರು ಈಗ ಯಾಕೆ ಈ ಪೋಸ್ಟನ್ನು ಮಾಡಬೇಕಾಗಿತ್ತು? ಆರಂಭದಲ್ಲಿ ಮಾಡಿದ್ದಿದ್ರೆ ಅದು ಈ ರೀತಿ ಚರ್ಚೆ ಆಗ್ತಾ ಇರಲಿಲ್ಲ. ಅದರಲ್ಲೂ ಈಗ ಧ್ರುವ ಸರ್ಜಾ ಅವರು ಖಾಸಗಿ ಸಂದರ್ಶನದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಅದರಲ್ಲೂ ದರ್ಶನ್ ವಿಚಾರ ಅಂತ ಬಂದಾಗ ಕೆಲವೊಂದಿಷ್ಟು ಟಾಂಗ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಅದನ್ನು ಗಮನಿಸಿ ರಚ್ಚು ಈ ರೀತಿಯಾಗಿ ಅವ್ರಿಗೆ ಟಾಂಗ್ ಕೊಟ್ರ. ಫೇಕ್ ಪೀಪಲ್ ಅಂದರೆ ಫೇಕ್ ಅಂದರೆ ಇಲ್ಲಿ ಆಕ್ಷನ್ ಪ್ರಿನ್ಸ, ರಿಯಲ್ ಅಂತಂದರೆ ದರ್ಶನ್ನ. ಅವರು ಮನಸ್ಸಲ್ಲಿ ಯಾವ ವಿಚಾರನ ಇಟ್ಕೊಂಡು ಅಥವಾ ಯಾವ ಸ್ಟೇಟ್ಮೆಂಟ್ಗೆ ಈ ರೀತಿ ಪೋಸ್ಟ್ ಮಾಡಿದ್ದಾರೋ ಗೊತ್ತಿಲ್ಲ. ಬಟ್ ಚರ್ಚೆ ಆಗ್ತಿರೋದಂತೂ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂತ ಹೇಳಿದ್ರೆ ಈಗ ದರ್ಶನ್ ಅವರ ಬಂಧನ ಆದಮೇಲೆ ಆಕ್ಷನ್ ಪ್ರಿನ್ಸ್ ಅಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೆಲವು ಆರ್ಥಿಕವಾಗಿ ಸಹಾಯ ಮಾಡಿದ್ದು, ಅದಾದಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ವಾರ್ ಶುರುವಾಗಿತ್ತು ಅದು. ಬಟ್ ಈಗ ಸ್ಟಾರ್ ವಾರ್ ಮತ್ತು ಇಲ್ಲಿ ಒಂದು ರೀತಿ ಗುಂಪು ಶುರುವಾಗ್ತಾ ಇದೆ. ಈಗ ದರ್ಶನ್ ಪರವಾಗಿ ರಚಿತಾರಾಮ್ ಅವರು ಈ ಒಂದು ಪೋಸ್ಟ್ ಮಾಡಿರೋದು ಅಂದರೆ ಸಹಜವಾಗಿ ದರ್ಶನ್ ಜೊತೆಗೆ ಜಾಸ್ತಿ ಗುರುತಿಸ್ಕೊಂಡಿರೋದ್ರಿಂದಾಗಿ ಅವ್ರ ಪರವಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ದರ್ಶನ್ ವಿಚಾರ ಅಂತ ಬಂದಾಗ ಕೆಲವೊಬ್ಬರು ಈ ಟೈಮ್ನಲ್ಲಿ ಅದು ಮಾತಾಡ್ತಾ ಇದ್ದಾರೆ. ಈಗ ಸಿನಿಮಾ ರಂಗದವರು ಕೆಲವೊಬ್ಬರು ನ್ಯೂಟ್ರಲ್ ಮಾತಾಡ್ತಾ ಇದ್ದಾರೆ, ಕೆಲವೊಬ್ಬರು ಶಿಕ್ಷೆ ಆಗಲಿ ಆತ ತಪ್ಪು ಮಾಡಿದರೆ ಅಂತ ಹೇಳ್ತಿದ್ದಾರೆ, ಕೆಲವೊಬ್ಬರು ಹಾಸ್ಯದ ಮೂಲಕ, ಕೆಲವೊಬ್ಬರು ಬಹಳ ಕಿಂಡಲ್ ಮಾಡ್ತಾ ಇದ್ದಾರೆ, ಆಳಿಗೊಬ್ಬರು ಕಲ್ಲಂತಾರಲ್ಲ ಹಾಗೆ ಸಹಜವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಆಕ್ಷನ್ ಪ್ರಿನ್ಸ್ ಅವರ ಹೇಳಿಕೆಗಳನ್ನು ಗಮನಿಸಿದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಿಂಡಲ್ ಮಾಡೋ ಥರ ಮಾತನಾಡ್ತಿದ್ದಾರೆ ಅಂತೇಳಿ ದರ್ಶನ್ ಅಭಿಮಾನಿಗಳು ಆರೋಪವನ್ನು ಮಾಡ್ತಾಯಿದ್ರು. ಹಾಗಾಗಿನೇ ರಚಿತಾರಾಮ್ ಅದೆಲ್ಲವನ್ನು ಗಮನಿಸಿ ಇತ್ತೀಚೆಗೆ ಅವರು ಕೊಟ್ಟಂಥ ಒಂದು ಖಾಸಗಿ ಸಂದರ್ಶನ ಏನಿದೆ, ಖಾಸಗಿ ಚಾನಲ್ ಕೊಟ್ಟಂಥ ಒಂದು ಸಂದರ್ಶನ, ಅದೆಲ್ಲವನ್ನು ನೋಡಿ ಕೆಲವೊಂದಿಷ್ಟು ವೈರಲ್ ಆಗ್ತಾ ಇದ್ದಾವೆ. ಇದೆಲ್ಲ ನೋಡ್ತಾ ಇದ್ದರೆ ರಚಿತಾರಾಮ್ ಅವರು ಆಕ್ಷನ್ ಪ್ರಿನ್ಸ್ಗೆ ಭರ್ಜರಿಯಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ ಈ ಮೂಲಕ ಅನ್ನೋದು ಬಹಳ ಕ್ಲಿಯರ್ ಅಂತ ಹೇಳಲಾಗ್ತಾ ಇದೆ.